ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ನಮಗೆ 5560 ಕೆ ಜಿ ಬಂದಿದೆ. ವರಲಕ್ಷ್ಮಿ 3495 ಕೆ ಜಿ ಬಂದಿದೆ. ಭೀಮಾ 4945 ಕೆ ಜಿ. ಏಕಲವ್ಯ ಮೊದಲೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಇವನಿಗೆ 4730 ಕೆ ಜಿ ವೇಟ್ ಇದೆ. ಸೊ ಲಕ್ಷ್ಮಿ 2480 ಕೆ ಜಿ ಇದೆ. ರೋಹಿತ್ 3625 ಕೆ ಜಿ. ಗೋಪಿ 4970 ಕೆ ಜಿ. ಕಂಜನ್ 4515 ಕೆ ಜಿ. ಧನಂಜಯ 5155 ಕೆ ಜಿ. ಇಷ್ಟು ವೇಟನ್ನು ಇದೆ. ಮತ್ತು ನಾವು ಕೊನೆಯದ ಇದರಲ್ಲಿ ದಸರಾ ಹತ್ತಿರ ಬಂದಾಗ ಪ್ರತಿ ತಿಂಗಳು ಎಂಡಿಗೆ ಕೂಡ ನಾವು ಇದು ತೂಕ ಪರೀಕ್ಷೆ ಮಾಡ್ತೀವಿ. ನೋಡೋಣ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ನಾವು ಅದ್ರ ಮೇಲೆ ಅದರ ಡಯಟನ್ನು ಫಿಕ್ಸ್ ಮಾಡ್ತೀವಿ. ಸೊ ಈಗ ಸಪೋಸ್ಗೆ ಕಡಿಮೆ ಇದು ವೇಟ್ ಇತ್ತು ಅಂದರೆ ಸ್ವಲ್ಪ ವೀಕ್ ಆಗಿತ್ತು ಅಂತಂದರೆ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಆಹಾರದಲ್ಲಿ. ಅದ್ರ ಡಯಟ್ ಚಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆರೋಗ್ಯ ಪರಿಸ್ಥಿತಿ ನಮ್ಮ ಡಾಕ್ಟರ್ ಚೆಕ್ ಮಾಡಿದ್ದಾರೆ. ಸೊ ಎಲ್ಲ ಇವತ್ತು ಬೆಳಗ್ಗೆ ಕೂಡ ನನಗೆ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಯಾವುದೇ ಇದು ಇಲ್ಲ ಅಂತಲೇ ಹೇಳಿದ್ದಾರೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ತಮಗೆ ತಿಳಿಸ್ತೀವಿ ಯಾವ ಡೇಟ್ ಅಂತ ಹೇಳ್ಬಿಟ್ಟು. ಆ ದಿನ ಕರ್ಕೊಂಡು ನಾಳೆಯಿಂದನೇ ತಾಲೀಮ್ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ. 2024 ದಸರಾ ಮಹೋತ್ಸವದ ಮೊದಲನೇ ದಿನದ ತೂಕ ಪರೀಕ್ಷೆ ಚೆನ್ನಾಗಾಯಿತು. ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಇನ್ನೂ ಮೇಂಟೈನ್ ಆಗುತ್ತೆ. ಯಾವುದೇ ಆನೆಗಳದ್ದು ಯಾವುದೇ ಥರದ ಸಮಸ್ಯೆ ಇಲ್ಲ. ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಆನೆಗಳು ಚೆನ್ನಾಗಿವೆ. ಹಂಗೆ ನಮ್ಮ ತೂಕಕ್ಕೆ ನಮ್ಮ ಜಾಗದಲ್ಲೇ ಬರ್ತದೆ. ಇದು ನಮ್ಮ ವೇಬ್ರಿಡ್ ಸ್ಟಾರ್ಟ್ ಆಗಿ 62 ವರ್ಷ ಆಯಿತು. ಮೋರ್ ದೆನ್ 50 ಇಯರ್ಸಿಂದ ನಮ್ಮ ಆನೆಗಳು ಇಲ್ಲಿ ಬಂದಾಗ ದಸರಾ ಸ್ಟಾರ್ಟ್ ಆಗಲಿಂದನೂ ಇಲ್ಲೇ ಬಂದು ತೂಕ ಹಾಕಿ ಅದ್ರ ಬಗ್ಗೆ ಹೆಲ್ತ್ ಸ್ಟೇಟಸ್ ಹೆಂಗಿದೆ ಅಂತ ವೆಯ್ಟ್ ನೋಡ್ತೀವಿ. ಇದಾದಮೇಲೆ ಅವ್ರಿಗೆ ಇಲ್ಲಿ ಒಳ್ಳೆಯ ಪುಷ್ಟಿಕರವಾದ ಆಹಾರ ಕೊಟ್ಟು ಮತ್ತು ಆನೆಗಳಿಗೆ ಪ್ರೊಸೆಷನ್ ಮುಂಚೆ ಇನ್ನೂ ಒಂದು ಸಲ ಅವರು ವೆಯ್ಟ್ ನೋಡಿ ಅದನ್ನು ಯಾವ್ಯಾವ ಆನೆ ಎಷ್ಟು ವೆಯ್ಟ್ ಗೈನ್ ಆಗಿದೆ ಏನು ಅಂತ ಒಂದು ತೂಕ ನೋಡೋದ್ರಿಂದ ಗೊತ್ತಾಗುತ್ತೆ. ನಮ್ಗೆ ಏನು ಹೆಮ್ಮೆಯ ವಿಷಯ ಅಂದರೆ ಫಸ್ಟು ಬರ್ತಾ ಇದ್ದಂಗೆ ನಮ್ಮ ಹತ್ರನೇ ಆನೆ ಬಂದು ನಾವು ತೂಕ ಹಾಕಿ ಕೊಡೋದು ನಮಗೊಂದು ಭಾರಿ ತುಂಬ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಈ ಸಲ ನಾವು ಪ್ಲಾಟಿನಮ್ ಕ್ಲಬ್ಬಿಂದ ನಾವು ಲಯನ್ಸ್ ಕ್ಲಬ್ಬಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಹಂಗಾಗಿ ಎಲ್ಲರಿಗೂ ಆನೆಗಳಿಗೂ ಒಂದು ಸ್ವಲ್ಪ ಪುಷ್ಟಿಕರವಾದ ಬಾಳೆಹಣ್ಣು ಮತ್ತು ಬೆಲ್ಲ ಇದೆಲ್ಲ ಕೊಟ್ಟು ಜನಗಳಿಗೆಲ್ಲ ಸ್ವೀಟ್ ಕೊಟ್ಟು ಒಂದು ಖುಷಿ ಎಲ್ಲ ನಾವು ಒಂದು ಭಾಗಿಯಾಗೋಣ ಅಂತ ಒಂದು ಸಂತಸದ ವಿಷಯದಲ್ಲಿ